ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓದ್ತೋ ಒಂದು ದಿನ, ಒಂದು ವಸ್ತು, ಒಂದು ಸನ್ನಿವೇಶದಿಂದ ನಿಮಗೆ ಅದೆಲ್ಲ ನೆನಪಾಗ್ತಾ ಹೋಗುತ್ತೆ. ಅಯ್ಯೋ, ನಂಗೆ ಆ ಥರ ಆಗ್ತಿಲ್ಲ ಡಾಕ್ಟರ್. ಆದ್ರೆ ಏನಾದ್ರೂ ಜ್ಞಾಪಕ ಮಾಡ್ಕೊಬೇಕು ಅನ್ಕೊಂಡಾಗ ಆ ಸನ್ನಿವೇಶ ನೆನಪಾಗುತ್ತೆ ಅಂತ ಅನ್ಕೊಳ್ತೀನಿ. ಆಗ ಒಂಥರ ಟೆನ್ಷನ್ ಶುರು ಆಗುತ್ತೆ ನೋಡಿ. ಮನ್ಸಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಿಂಸೆ, ನೋವು ಎರಡೂ ಆಗುತ್ತೆ. ಡಾಕ್ಟ್ರೇ, ನನ್ನ ತಂಗಿಗಿರೋ ಸಮಸ್ಯೆ ಆದಷ್ಟು ಬೇಗ ಸರಿ ಹೋಗುತ್ತೆ ಅಂತ ನಾನು ತುಂಬ ಗಟ್ಟಿಯಾಗಿ ನಂಬಿದ್ದೀನಿ ಡಾಕ್ಟ್ರೇ. ನೋಡಿ ವೀರಣ್ಣ ಅವರೇ, ಬೇರೆ ಡಾಕ್ಟರ್ಗಳ ಹತ್ರ ನಾನೊಂದ್ಸಲ ಒಪಿನಿಯನ್ ತಗೊಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ ಅಮೇರಿಕಾದಿಂದ, ಅವನ ಹತ್ರನೂ ಒಂದ್ಸಲ ತೋರ್ಸೋಣ. ಅವನೇನಾದರೂ ಪರಿಹಾರ ಹೇಳ್ಬೋದಲ್ವಾ? ಸರಿ ಡಾಕ್ಟ್ರೇ, ಹಾಗಾದರೆ ನಾವು ಹೊರಡ್ಬೋದಾ? ಒಂದು ನಿಮಿಷ, ಮೆಡಿಸಿನ್ ಬರ್ಕೊಡ್ತೀನಿ. ಸರ್, ಅಮ್ಮ ಇದೇನಮ್ಮ ಇದು? ಏನೋ ಚೆಲ್ಕೊಂಡ್ಬಿಟ್ಟಿದ್ಯಾ? ಓ, ನನ್ ಒಳಗಡೆ ಟ್ರೀಟ್ಮೆಂಟ್ ತಗೋತಿದ್ನಲ್ಲ, ಸ್ವಲ್ಪ ಗಲೀಜಾಗೋಯ್ತು. ಸರಿ, ಹೋಗ್ಲಿ ಬಿಡು. ಹೋಗ್ತಾ ಅಂಗಡಿಯಲ್ಲಿ ಹೊಸ ಬಟ್ಟೆ ತಗೊಂಡೋಗೋಣ. ಹಾಗೆ ಸುಶಾಂತಿಗೆ ದುಡ್ಡು ಕೊಟ್ಟು ಅವ್ನ ನಿಶ್ಚಿತಾರ್ಥಕ್ಕೆ ವಿಶ್ ಮಾಡಿ ಅಲ್ಲಿಂದ ಹೊರಟ್ಬಿಡೋಣ. ಸರಿನಾ? ಸರಿ. ತಗೊಳ್ಳಿ. ಥ್ಯಾಂಕ್ ಯು ಡಾಕ್ಟ್ರೇ. ಥ್ಯಾಂಕ್ ಯು ಡಾಕ್ಟರ್. ಹಾಂ, ಬಾಯ್. ಬಾಯ್. ವರ್ಷ, ಹಾ, ಅಪ್ಪ ಎಲ್ಲಿ? ಅಪ್ಪ ಇನ್ನೂ ಬಂದಿಲ್ಲ ಅಮ್ಮ. ಹೌದಾ, ನಾನು ಫೋನ್ ಮಾಡ್ತೀನಿ ಬಿಡು. ಸರಿ. ಆಯ್ತಾಯ್ತು ಆಯ್ತು, ಮಾಡಿದ್ದೀನಿ. ರೀ, ಎಲ್ಲಿ ಹೋಗಿದ್ರಿ? ಆಯ್ತು, ಬಾ. ಮಂತ್ರ, ಏನಾಯ್ತೆ? ಖುಷಿಯಾಗಿರೋ ಈ ಟೈಮಲ್ಲಿ ಯಾಕೆ ಹೀಗಿದ್ಯಾ?